ನೀವು ದೇವರೊಂದಿಗೆ ಹೆಚ್ಚಿನ ಸಂಬಂಧವಿರಿಸಿಕೊಳ್ಳಬೇಕಾಗಿದೆ. ನಾವು ವಾಸಿಸುವ ಈ ದಿನಗಳಲ್ಲಿ ನಮಗೆ ದೇವರ ಅಗತ್ಯತೆ ಇದೆ. ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ, ಯುಗದ ಸಮಾಪ್ತಿಯು ಸಮೀಪವಾಗಿದೆ. ಸ್ಥಿರಚಿತ್ತರಾಗಿರಿ, ಜಿತೇಂದ್ರಿಯರಾಗಿರಿ, ಎಚ್ಚರವಾಗಿರಿ, ಪರಿಶುದ್ಧರಾಗಿರಿ. ಸಿದ್ಧಪಡಿಸಿರಿ, ಸಿದ್ಧರಾಗಿ ಜೀವಿಸಿರಿ. ಸಿದ್ಧಪಡಿಸಿರಿ, ಸಿದ್ಧರಾಗಿ ಜೀವಿಸಿರಿ. ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ, ಯುಗದ ಸಮಾಪ್ತಿಯು ಸಮೀಪವಾಗಿದೆ. ಸ್ಥಿರಚಿತ್ತರಾಗಿರಿ, ಜಿತೇಂದ್ರಿಯರಾಗಿರಿ, ಎಚ್ಚರವಾಗಿರಿ, ಪರಿಶುದ್ಧರಾಗಿರಿ. ಸಿದ್ಧಪಡಿಸಿರಿ, ಸಿದ್ಧರಾಗಿ ಜೀವಿಸಿರಿ. ಸಿದ್ಧಪಡಿಸಿರಿ, ಸಿದ್ಧರಾಗಿ ಜೀವಿಸಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ, ಯುಗದ ಸಮಾಪ್ತಿಯು ಸಮೀಪವಾಗಿದೆ. ಸ್ಥಿರಚಿತ್ತರಾಗಿರಿ, ಜಿತೇಂದ್ರಿಯರಾಗಿರಿ, ಎಚ್ಚರವಾಗಿರಿ, ಪರಿಶುದ್ಧರಾಗಿರಿ. ಸಿದ್ಧಪಡಿಸಿರಿ, ಸಿದ್ಧರಾಗಿ ಜೀವಿಸಿರಿ. ಸಿದ್ಧಪಡಿಸಿರಿ, ಸಿದ್ಧರಾಗಿ ಜೀವಿಸಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಪ್ರೀತಿಯುಳ್ಳ ಸ್ನೇಹಿತರೆ, ರಕ್ಷಣೆಗೆ ಮೂಲನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಸ್ವಾಗತಿಸುತ್ತೇನೆ. ಈ ಅಧ್ಯಯನದಲ್ಲಿ ದಾವೀದನ ಯುದ್ಧದ ದಿನಗಳು ಕೊನೆಯಾಗುತ್ತವೆ. ದೇವರು ಅವನನ್ನು ಎಲ್ಲ ವೈರಿಗಳಿಂದ ಬಿಡಿಸಿದ್ದನು.
ಅವನು ರಚಿಸಿದ ಬಿಡುಗಡೆಯ ಗೀತದ ವಿಷಯವನ್ನು ನಾವು ಧ್ಯಾನಿಸಲಿರುವೆವು. ಆದುದರಿಂದ ನಮ್ಮ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ದೈವಾನ್ವೇಷಣೆ ಸತ್ಯವೇದ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ಮಹಾಕೃಪೆಯಿಂದ 2ನೇ ಸಮುವೇಲನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಅನೇಕ ವಿಚಾರಗಳನ್ನು ದೇವರು ನಮಗೆ ತಿಳಿಯಪಡಿಸಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಫಿಲಿಷ್ಟಿಯರೊಂದಿಗೆ ಯುದ್ಧ ಎಂಬ ವಿಚಾರವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪ್ರಿಯರೇ, ದಾವೀದನು ಫಿಲಿಷ್ಟಿಯರೊಂದಿಗೆ ಸತತವಾಗಿ ಯುದ್ಧ ಮಾಡಬೇಕಾಯಿತೆಂದು ನಾವು ನೋಡುತ್ತೇವೆ. 2ನೇ ಸಮುವೇಲ 21ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಒಂದು ಕಾಲದಲ್ಲಿ ಫಿಲಿಷ್ಟಿಯರಿಗೂ ಇಸ್ರಾಯೇಲ್ಯರಿಗೂ ತಿರುಗಿ ಯುದ್ಧವಾಯಿತು. ದಾವೀದನು ತನ್ನ ಸೈನಿಕರನ್ನು ಕರೆಕೊಂಡು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋದಾಗ ಬಹಳವಾಗಿ ದಣಿದಂಥ ಅವನನ್ನು ರೇಫಾಯರಲ್ಲೊಬ್ಬನಾದ ಇಷಿಬ್ಬಾಬೇನೋಬ್ ಎಂಬವನು ಕೊಲ್ಲುವುದಕ್ಕಿದ್ದನು. ಅವನ ಬರ್ಜಿಯ ತಾಮ್ರವು 300 ರೂಪಾಯಿ ತೂಕದ್ದು. ಅವನು ಸೊಂಟಕ್ಕೆ ಹೊಸ ಕತ್ತಿಯನ್ನು ಕಟ್ಟಿಕೊಂಡಿದ್ದನು. ಚೆರೂಯಳ ಮಗನಾದ ಅಭಿಷೇಯು ದಾವೀದನ ಸಹಾಯಕ್ಕೆ ಬಂದು ಫಿಲಿಷ್ಟಿಯನನ್ನು ಕೊಂದು ಹಾಕಿದನು. ಆಗ ಜನರು ದಾವೀದನಿಗೆ, ಇಸ್ರಾಯೇಲ್ಯರ ದೀಪವು ಆರಿ ಹೋಗದಂತೆ ನೀನು ಇನ್ನು ಮುಂದೆ ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಬರಬಾರದು ಎಂದು ಖಂಡಿತವಾಗಿ ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಶ್ರೇಷ್ಠ ವ್ಯಕ್ತಿಯಾಗಿದ್ದನು ಮತ್ತು ಅವನ ಸ್ಥಾನದಲ್ಲಿ ನಿಲ್ಲಲು ಯೋಗ್ಯರಾರೂ ಇಲ್ಲವೆಂದು ದಾವೀದನ ಜನರು ತಿಳಿದಿದ್ದರು. ದಾವೀದನು ಈಗ ವೃದ್ಧನಾದುದರಿಂದ ಯುದ್ಧದಲ್ಲಿ ಹಿಂದಿನ ಬಲತನಗಿಲ್ಲವೆಂದು ಅವನಿಗೆ ಗೊತ್ತಾಯಿತು. ಇದು ದಾವೀದನಿಗೆ ವಿಚಿತ್ರ ಅನುಭವವಾಗಿತ್ತು. ದಾವೀದನು ಯುದ್ಧದಲ್ಲಿ ತೊಡಗಿಕೊಳ್ಳಲು ತುಂಬ ವೃದ್ಧನಾದನೆಂಬುದನ್ನು ಇಸ್ರಾಯೇಲ್ಯರ ನಾಯಕರು ತಿಳಿದುಕೊಂಡರು. ಅವನಿಗೆ ಅದನ್ನೇ ಹೇಳಿದರು. ಅವನ ಅಗತ್ಯಕತೆ ಯುದ್ಧರಂಗಕ್ಕಿಂತಲೂ ಮನೆಯಲ್ಲೇ ಹೆಚ್ಚಾಗಿದೆ ಎಂದು ತಿಳಿಸಿದರು. ದೊಡ್ಡ ಯುದ್ಧ ನಡೆಯಿತು. ದೇವರು ಇಸ್ರಾಯೇಲ್ಯರಿಗೆ ಜಯವನ್ನೊದಗಿಸಿದನು. ಬನ್ನಿರಿ ಮುಂದಕ್ಕೆ ನೋಡೋಣ. 2ನೇ ಸಮುವೇಲ 21ನೇ ಅಧ್ಯಾಯ 22ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಗತ್ ಊರಿನವರಾದ ಈ 4 ಮಂದಿ ರೇಫಾಯರು ದಾವೀದನಿಂದಲೂ ಅವನ ಸೇವಕರಿಂದಲೂ ಹತರಾದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಹೇಳಲ್ಪಟ್ಟಿರುವ ಮಹಾಪುರುಷನು ಗೊಲ್ಯಾತನು. ದಾವೀದನು ಅವನೊಂದಿಗೆ ಯುದ್ಧ ಮಾಡಲು ಹೋಗುವಾಗ 5 ನುಣುಪಾದ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿದ್ದನ್ನು ನೆನಪಿಸಿಕೊಳ್ಳಿರಿ. ಮೊದಲನೇ ಕಲ್ಲು ತಪ್ಪಿದರೆ ಉಳಿದ ಕಲ್ಲುಗಳನ್ನು ಉಪಯೋಗಿಸಬಹುದು ಎಂದು ದಾವೀದನು ಹಾಗೆ ಮಾಡಿದನೆಂದು ಹೇಳುವ ಕತೆ ಕೇಳಿದ್ದೇನೆ. ಈಗ ಕತೆ ಹೇಳುವವರು ಕೂಡ ನಮ್ಮ ಕೈಯಲ್ಲಿ ಇತರ ಆಯುಧಗಳು ಇರಬೇಕೆಂದು ಕಲಿಸುತ್ತಾರೆ. ಆದರೆ ಸರಿಯಾದ ವಿವರಣೆ ಏನೆಂದರೆ, ಗೊಲ್ಯಾತನಿಗೆ 4 ಮಂದಿ ಮಕ್ಕಳಿದ್ದರು. ಅವರು ಫಿಲಿಷ್ಟಿಯರ ಸೈನ್ಯದ ಭಾಗವಾಗಿದ್ದರು. ಗೊಲ್ಯಾತನನ್ನು ತಾನು ಕೊಂದಾಗ ಅವನ 4 ಮಂದಿ ಮಕ್ಕಳು ತನ್ನ ಮೇಲೆ ಯುದ್ಧಕ್ಕೆ ಬರಬಹುದೆಂದು ದಾವೀದನು ತಿಳಿದಿದ್ದನು. ದಾವೀದನಿಗೆ ಈ ರೀತಿಯ ಅನುಭವ ಆವರೆಗೆ ಇಲ್ಲದಿದ್ದರೂ ಗೊಲ್ಯಾತನ ಮಕ್ಕಳು ಖಂಡಿತವಾಗಿ ಸೇಡು ತೀರಿಸಿಕೊಳ್ಳಲು ಬರುತ್ತಾರೆ. ಈ ಕೊನೆಯ ಯುದ್ಧದಲ್ಲಿ ಅಭಿಷೇಯು ದಾವೀದನ ಸಹಾಯಕ್ಕಾಗಿ ಬಾರದಿರುತ್ತಿದ್ದರೆ ಗೊಲ್ಯಾತನ ಮಕ್ಕಳಲ್ಲಿ ಒಬ್ಬನು, ಇಷಿಬ್ಬಾಬೇನೋಬ್ ಎಂಬವನು, ತನ್ನ ಹಾಗೆ ತೀರಿಸಿಕೊಳ್ಳುತ್ತಿದ್ದನು. ಆದರೆ ದಾವೀದನು ಗೊಲ್ಯಾತನನ್ನು ಕೊಲ್ಲುವ ಸಮಯದಲ್ಲಿ ಅವನು ಯೌವನಸ್ಥನಾಗಿದ್ದನು. ಅವನ ಬಳಿ ಇನ್ನೂ 4 ಕಲ್ಲುಗಳಿದ್ದವು. ಗೊಲ್ಯಾತನ 4 ಮಂದಿ ಮಕ್ಕಳನ್ನು ಕೊಲ್ಲಲು ಅವನು ಸಿದ್ಧನಾಗಿದ್ದನು. ಪ್ರಿಯರೇ, ಕವಣೆಯಲ್ಲಿ ಅವನು ನಿಪುಣನಾಗಿದ್ದನು. ಪ್ರತಿದಿನ ಅವನು ಅದರಲ್ಲಿ ಅಭ್ಯಾಸವನ್ನು ಮಾಡುತ್ತಿದ್ದಿರಬಹುದು. ಈ ಅಧ್ಯಾಯದಲ್ಲಿ ದಾವೀದನ ಯುದ್ಧವೀರನ ದಿನಗಳು ಕೊನೆಗಾಣುತ್ತವೆ. ದೇವರು ಅದ್ಭುತವಾದ ರೀತಿಯಲ್ಲಿ ದಾವೀದನ ಎಲ್ಲ ವೈರಿಗಳಿಂದ ಅವನನ್ನು ಬಿಡಿಸಿದನು. ಮುಂದಕ್ಕೆ ನಾವು ನೋಡುತ್ತೇವೆ ದಾವೀದನ ಬಿಡುಗಡೆಯ ಗೀತೆ ಎಂಬುದಾಗಿ. ಪ್ರಿಯರೇ, ದಾವೀದನನ್ನು ದೇವರು ಶತ್ರುಗಳಿಂದ ಬಿಡಿಸಿದಾಗ ಅವನು ಆಡಿದ ಸ್ತೋತ್ರ ಗೀತವು 22ನೇ ಅಧ್ಯಾಯದಲ್ಲಿದೆ. ಅದು 18ನೇ ಕೀರ್ತನೆಯೇ ಆಗಿದೆ. 2ನೇ ಸಮುವೇಲ 22ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನು ದಾವೀದನನ್ನು ಎಲ್ಲಾ ಶತ್ರುಗಳ ಕೈಗೂ ಸೌಲನ ಕೈಗೂ ಸಿಕ್ಕದಂತೆ ತಪ್ಪಿಸಿದಾಗ ಅವನು ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಪದ್ಯವನ್ನು ದಾವೀದನು ತನ್ನ ಜೀವಿತದ ಕೊನೆಯ ಕಾಲದಲ್ಲಿ ರಚಿಸಿದನು.
ಅವನು ತನ್ನ ಜೀವಿತವನ್ನು ಹಿಂತಿರುಗಿ ನೋಡುವಾಗ ದೇವರ ಹಸ್ತವು ಹೇಗೆ ಕೆಲಸ ಮಾಡಿದೆ, ತನ್ನನ್ನು ಈ ವೃದ್ಧಾಪ್ಯದವರೆಗೂ ಹೇಗೆ ನಡೆಸಿದೆ ಎಂಬುದನ್ನು ತಿಳಿಯುವಂತಾಯಿತು. 23ನೇ ಕೀರ್ತನೆ ಕೂಡ ಬಹುಶಃ ಇದೇ ಸಮಯದಲ್ಲಿ ರಚಿತವಾಗಿರಬಹುದು. ಯಾಕಂದರೆ ಈ ಸಮಯದಲ್ಲಿ ಅವನು ಯೆಹೋವನು ನನ್ನ ಕುರುಬನು, ಕೊರತೆ ಪಡೆನು ಎಂದು ಹೇಳಸಕ್ತನಾಗಿದ್ದನು. ಪೌಲನು ಇದನ್ನು ಹೀಗೆ ಹೇಳಿದ್ದಾನೆ: ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸವುಂಟು ಎಂಬುದಾಗಿ ಫಿಲಿಪ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳಿಯದೆ. ಪ್ರಿಯ ಸ್ನೇಹಿತನೇ, ದೇವರು ನಿನ್ನನ್ನು ಈವರೆಗೆ ತಂದಿದ್ದಾನೆ. ಈಗ ಆತನು ನಿನ್ನನ್ನು ಬಿಡುವನೆಂದು ಯಾಕೆ ನೆನೆಸುತ್ತಿ? ಕಳೆದ ದಿನಗಳಲ್ಲಿನ ದೇವರ ಪ್ರೀತಿಯ ನಡೆಸುವಿಕೆಯು ಭವಿಷ್ಯದ ಕುರಿತ ಭರವಸವನ್ನು ನೀಡುತ್ತದೆ. 2ನೇ ಸಮುವೇಲ 22ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ವಿಮೋಚಕನೂ ಆಗಿದ್ದಾನೆ. ಆತನು ನನ್ನ ಆಶ್ರಯಗಿರಿಯಾಗಿರುವ ದೇವರು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ, ನನ್ನ ಶರಣನು, ಬಲಾತ್ಕಾರಿಯಿಂದ ನನ್ನನ್ನು ರಕ್ಷಿಸುವವನೂ ಆಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋವನು ನನ್ನ ಬಂಡೆಯು ಎಂಬುದಾಗಿ ನೋಡುವಾಗ, ಬಂಡೆಯು ನಾವು ವಿಶ್ರಾಂತಿ ತೆಗೆದುಕೊಳ್ಳುವ ಸ್ಥಳವಾಗಿದೆ. ಕ್ರಿಸ್ತನು ನಮ್ಮ ರಕ್ಷಣೆಯ ಬಂಡೆಯಾಗಿದ್ದಾನೆ. ಆತನೇ ಅಸ್ತಿವಾರವು. ನಾವು ಆತನಲ್ಲಿ ವಿಶ್ರಾಂತಿಯಿಂದಿರುತ್ತೇವೆ. ಆತನು ನನ್ನ ಕೋಟೆಯು ಎಂಬುದಾಗಿ ನೋಡುವಾಗ, ಅದು ಜೀವಿತದ ಭದ್ರತೆಗಾಗಿ. ನನ್ನ ವಿಮೋಚಕನು ಶೋಧನೆಯ ಸಮಯದಲ್ಲಿ ನನ್ನನ್ನು ಬಿಡಿಸುತ್ತಾನೆ. ನನ್ನ ಬಂಡೆಯು ದೇವರು. ಆತನು ನನ್ನ ಬಂಡೆಯಾಗಿರುವುದಲ್ಲದೆ ನನ್ನ ದೇವರೂ ಆಗಿದ್ದಾನೆ, ಅಂದರೆ ನನ್ನ ನಂಬಿಕೆಯ ದೇವರು. ಆತನು ನನ್ನ ನಂಬಿಕೆಯ ಮೂಲವಾಗಿದ್ದಾನೆ. ಆತನಲ್ಲಿ ನಾನು ಭರವಸವಿಡುತ್ತೇನೆ. ಆತನೇ ನನ್ನ ಗುರಾಣಿಯು. ಆತನು ನನ್ನನ್ನು ವೈರಿಯಿಂದ ಕಾಯುತ್ತಾನೆ. ನನ್ನ ರಕ್ಷಣೆಯ ಕೊಂಬು. ನಾನು ರಕ್ಷಣೆಗಾಗಿ ಆತನಲ್ಲೇ ಆತುಕೊಳ್ಳುತ್ತೇನೆ. ಆತನು ನನ್ನ ಕಾವಲಿನ ಬುರುಜು. ಅಲ್ಲಿಗೆ ನಾನು ಸುತ್ತಲಿನ ದೃಶ್ಯ ನೋಡಲು ಹೋಗುತ್ತೇನೆ. ನನ್ನ ದೃಷ್ಟಿ ವ್ಯಾಪ್ತಿ ಆತನೇ. ನನ್ನ ಆಶ್ರಯಗಿರಿಯು, ನನ್ನ ರಕ್ಷಕನು. ಬಲಾತ್ಕಾರಿಗಳಿಂದ ನನ್ನನ್ನು ರಕ್ಷಿಸುವಾತನು. ಪ್ರೀತಿಯುಳ್ಳ ದೇವಜನರೇ, ದಾವೀದನ ಅನುಭವವನ್ನು ಇಲ್ಲಿ ನಾವು ನೋಡಬಹುದು. ಈ ದಿನಗಳಲ್ಲಿ ಅತಿಯಾದ ದರ್ಶನ ಯಾರಲ್ಲಿಯೂ ಇಲ್ಲ. ಈ ವೈಜ್ಞಾನಿಕ ಯುಗದಲ್ಲಿ ಎಲ್ಲವೂ ಕಂಪ್ಯೂಟರ್ಗಳಿಂದಲೇ ನಡೆಸಲ್ಪಡುತ್ತದೆ. ಪ್ರತಿಯೊಂದು ದಾಖಲೆಯಾಗಿರುತ್ತದೆ. ಆದರೆ ನಾವು ಮೂಲವಾದದ್ದೇನೂ ಉತ್ಪಾದನೆ ಮಾಡುವಂತೆ ಕಾಣುವುದಿಲ್ಲ. ಜೀವಿತದಿಂದ ದೇವರನ್ನು ಹೊರಗಿಟ್ಟಾಗ ಅದು ಎಷ್ಟೋ ಸತ್ವಹೀನವಾಗಿರುತ್ತದೆ. ಇದಕ್ಕೆ ತದ್ವಿರುದ್ಧವಾಗಿ ದಾವೀದನು ತನ್ನ ಜೀವಿತದ ಎಲ್ಲಾ ವಿಚಾರಗಳಲ್ಲೂ ದೇವರ ಇರುವನ್ನು ತಿಳಿದುಕೊಳ್ಳುತ್ತಾನೆ. ಅವನು ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸಲು ಹಾಡಿದ ಗೀತೆಯು ಸಾಹಿತ್ಯದ ಅಮೂಲ್ಯ ವಿಷಯವಾಗಿದೆ. ಮುಂದಕ್ಕೆ ನಾವು ನೋಡೋಣ. 2ನೇ ಸಮುವೇಲ 22ನೇ ಅಧ್ಯಾಯ 36ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ನಿನ್ನ ಕೃಪಾ ಕಟಾಕ್ಷವು ನನ್ನ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಒರಟು ಬಲಿಷ್ಠ ವ್ಯಕ್ತಿಯಾಗಿದ್ದನು. ಅವನು ಪಕ್ಕನೆ ಸಿಟ್ಟಿಗೇಳುತ್ತಿದ್ದನು. ಆದರೆ ದೇವರು ಸೌಮ್ಯನಾಗಿದ್ದನು. ದೇವರೊಂದಿಗೆ ಸಂಬಂಧದಿಂದ ದಾವೀದನು ಸೌಮ್ಯನಾದನು. ಅದು ದಾವೀದನನ್ನು ಕರುಣಾಮಯನನ್ನಾಗಿ ಮಾಡಿತು. ನಿನ್ನ ಸೌಮ್ಯ ಭಾವವು ನನ್ನನ್ನು ಶ್ರೇಷ್ಠನನ್ನಾಗಿ ಮಾಡಿದೆ. ನೀನು ದೇವರೊಂದಿಗೆ ಹೆಚ್ಚಿನ ಸಂಬಂಧವಿರಿಸಿಕೊಳ್ಳಬೇಕಾಗಿದೆ. ಪ್ರಿಯರೇ, ನಾವು ವಾಸಿಸುವ ಈ ದಿನಗಳಲ್ಲಿ ನಮಗೆ ದೇವರ ಅಗತ್ಯಕತೆ ಇದೆ. ಇದು ವಿಶೇಷ ಕೀರ್ತನೆಯಾಗಿದೆ. ಪ್ರಿಯರೇ, ದಾವೀದನ ಕೀರ್ತನೆಗಳು ಅದ್ಭುತವಾದದ್ದೇ ಆಗಿದೆ. ಅವು ಹೃದಯವನ್ನು ತೆರೆಯುತ್ತದೆ, ಮನಸ್ಸನ್ನು, ಜೀವಿತವನ್ನೂ ತೆರೆಯುತ್ತವೆ. ನಮಗೆ ಜೀವಿಸಲು ಸಹಾಯ ಮಾಡುತ್ತವೆ. ಜನರು ಜೀವಿಸಲು ಇಚ್ಛಿಸುತ್ತಾರೆಂಬುದನ್ನು ನಾವು ತುಂಬಾ ಕೇಳುತ್ತೇವೆ. ಈ ದಿನಗಳಲ್ಲಿ ನಮಗೆ ಬೇಕಾದ ಎಲ್ಲ ಸೌಕರ್ಯಗಳು, ಉಪಕರಣಗಳು ಇವೆ. ಯೌವನಸ್ಥರು ಸಕಲ ಅನುಕೂಲತೆಗಳಿರುವ ಮನೆಗಳಲ್ಲಿ ಬೆಳೆಯುತ್ತಾರೆ. ಅನೇಕರು ಇದನ್ನೆಲ್ಲ ತ್ಯಜಿಸಿ ಹೊರಹೋಗಿ ಅಡ್ಡಾಡಿಗಳಂತೆ ಜೀವಿಸುತ್ತಾರೆ. ಪ್ರಿಯರೇ, ತಮಗೆ ಜೀವಿತ ಬೇಕಾಗಿದೆ ಎಂದೆನ್ನುತ್ತಾರೆ. ಆದರೆ ವಸ್ತುಗಳು ನಿಮಗೆ ಜೀವಿಸಲು ಸಹಾಯ ಮಾಡಲಾರವು. ದೇವರು ನೇಮಿಸಿದ ಎಲ್ಲ ಬಂಧನಗಳನ್ನು ಕಡಿದುಕೊಂಡು ದೂರ ಓಡಿಹೋಗಿ ಇರುವಂಥದ್ದು ನಮಗೆ ಜೀವಿಸಲು ಸಹಾಯ ಮಾಡುವುದಿಲ್ಲ. ನಾವು ದೇವರೊಂದಿಗಿನ ಸರಿಯಾದ ಸಂಬಂಧಕ್ಕೆ ಬಂದಾಗ ಮಾತ್ರ ನಿಜವಾಗಿ ಬದುಕುತ್ತೇವೆ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ
ಕನಿಕರ ದಯ ಪ್ರೀತಿಯನ್ನು ಸಹೋದರರ ಸ್ನೇಹವನ್ನು ಕರುಣೆ ಮತ್ತು ತಾಳ್ಮೆಯನ್ನು ಧರಿಸಿಕೊಳ್ಳಿರಿ. ಕನಿಕರ ದಯ ಪ್ರೀತಿಯನ್ನು ಸಹೋದರರ ಸ್ನೇಹವನ್ನು ಕರುಣೆ ಮತ್ತು ತಾಳ್ಮೆಯನ್ನು ಧರಿಸಿಕೊಳ್ಳಿರಿ. ಒಬ್ಬರಿಗೊಬ್ಬರು ಸೈರಿಸಿ ಕ್ಷಮಿಸಿರಿ. ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ಒಬ್ಬರಿಗೊಬ್ಬರು ಸೈರಿಸಿ ಕ್ಷಮಿಸಿರಿ. ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿಯೇ ಆಸನರೂಢನಾಗಿದ್ದಾನೆ. ಹಲ್ಲೆಲೂಯಾ ಕರ್ತನಿಗೆ ಸ್ತುತಿ ಸ್ತೋತ್ರ ಯೇಸುವಿಗೆ. ಹಲ್ಲೆಲೂಯಾ ಕರ್ತನಿಗೆ ಸ್ತುತಿ ಸ್ತೋತ್ರ ಯೇಸುವಿಗೆ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ. ಎಲ್ಲದರಲ್ಲಿಯೂ ಸ್ತುತಿ ಸ್ತೋತ್ರ ಸಲ್ಲಿಸಿರಿ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ. ಎಲ್ಲದರಲ್ಲಿಯೂ ಸ್ತುತಿ ಸ್ತೋತ್ರ ಸಲ್ಲಿಸಿರಿ. ಕಾಲವನ್ನು ನೀವು ಸುಮ್ಮನೆ ಕಳೆಕೊಳ್ಳದೆ ಬಹು ಬೆಲೆಯುಳ್ಳದೆಂದು ಉಪಯೋಗಿಸಿರಿ. ಕಾಲವನ್ನು ನೀವು ಸುಮ್ಮನೆ ಕಳೆಕೊಳ್ಳದೆ ಬಹು ಬೆಲೆಯುಳ್ಳದೆಂದು ಉಪಯೋಗಿಸಿರಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 2ನೇ ಸಮುವೇಲನ ಪುಸ್ತಕದ 23ನೇ ಅಧ್ಯಾಯದ ಧ್ಯಾನದಲ್ಲಿ ಮುಂದೆ ಸಾಗೋಣ. ಇದರ ಮುಖ್ಯ ಪ್ರಸ್ತಾಪ ದಾವೀದನ ಕೊನೆಯ ಮಾತುಗಳು, ಅವನ ರಣವೀರರು ಎಂಬುದಾಗಿ. 2ನೇ ಸಮುವೇಲ 23ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದಾವೀದನ ಕಡೆ ಮಾತುಗಳು, ಈಶಾಯನ ಮಗನಾದ ದಾವೀದನ ನುಡಿಗಳು, ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವನು, ಯಾಕೋಬನ ದೇವರಿಂದ ಅಭಿಷೇಕಿಸಲ್ಪಟ್ಟವನು, ಇಸ್ರಾಯೇಲ್ಯರ ವರಕವಿಯೂ ಆಗಿರುವವನು ಹೇಳಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು ಈಶಾಯನ ಮಗನು. ಈಶಾಯನು ಬೇಸಾಯಗಾರನಾಗಿದ್ದನು. ದಾವೀದನು ಆ ವಿಚಾರದಲ್ಲಿ ನಾಚಿಕೆ ಪಟ್ಟಿರಲಿಲ್ಲ. ದೇವರು ದಾವೀದನನ್ನು ಮೇಲಕ್ಕೆತ್ತಿದನು, ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳ ಸಾಲಲ್ಲಿ ಇರಿಸಿದನು. ಯಾಕೋಬನ ದೇವರಿಂದ ದಾವೀದನು ಅಭಿಷಿಕ್ತನಾಗಿದ್ದನು. ಮೋಸಗಾರನಾದ ಜಾಣಬುದ್ಧಿಯ ಯಾಕೋಬನನ್ನು ದೇವರ ರಾಜಕುಮಾರನಾದ ಇಸ್ರಾಯೇಲನೆಂದು ಮಾಡಿದ ದೇವರೇ ದಾವೀದನನ್ನು ಎತ್ತಿ ಸಿಂಹಾಸನದಲ್ಲಿ ಕುಳ್ಳಿರಿಸಿದನು. ನನ್ನನ್ನು ನಿನ್ನನ್ನು ರಕ್ಷಿಸಿದ ದೇವರು ಆತನೇ. ಆತನು ಕರುಣಾಮಯನು, ಒಳ್ಳೆಯವನು, ಪ್ರೀತಿಪೂರ್ಣನೂ ಆಗಿದ್ದಾನೆ. ಪ್ರಿಯರೇ, ನಮ್ಮ ದೇವರು ಎಷ್ಟೊಂದು ಅದ್ಭುತನು. ದಾವೀದನು ಇಸ್ರಾಯೇಲ್ಯರ ವರಕವಿಯೂ ಆಗಿದ್ದನು. ಅವನು ಸಂಗೀತಗಾರನಾಗಿದ್ದನು. ಪದ್ಯಗಳನ್ನು ಬರೆದನು, ಅದನ್ನು ಹಾಡಿದನು, ಸಂಗೀತ ಕೇಳುವುದನ್ನು ಮೆಚ್ಚುವನಾಗಿದ್ದನು. ಪ್ರಿಯರೇ, ನನಗೆ ಒಳ್ಳೆಯ ಹಾಡುಗಾರಿಕೆ ಬರದಿದ್ದರೂ ದಾವೀದನಲ್ಲಿದ್ದಂತೆ ಸಂಗೀತ ಕೇಳಿ ಮೆಚ್ಚುವ ಗುಣವಿರುತ್ತದೆ. ಒಳ್ಳೆಯ ಸಂಗೀತವನ್ನು ಇಷ್ಟಪಡುತ್ತೇನೆ. ಆದರೆ ಈಗಿನ ರಾಕ್ ಸಂಗೀತಗಳು ಸಂಗೀತವೇ ಅಲ್ಲ. ಸಭೆಗಳಲ್ಲಿಯೂ ಈ ಥರದ ಸಂಗೀತ ಅಳವಡಿಸಿರುವುದು ಬಹು ದುಃಖಕರವಾಗಿದೆ. ಒಳ್ಳೆಯ ಸಂಗೀತ, ಮನಸ್ಸಿಗೆ ಸಂತೋಷ ನೀಡುವ, ಆತ್ಮವನ್ನು ಆನಂದಪಡಿಸುವ ಸಂಗೀತವು ದೇವರ ಆರಾಧನೆಗೆ ಹೆಚ್ಚಿನ ಅಂದವನ್ನೊದಗಿಸುತ್ತದೆ. 2ನೇ ಸಮುವೇಲ 23ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನ ಆತ್ಮವು ನನ್ನಲ್ಲಿ ಉಸಿರಿತು, ಆತನ ವಾಕ್ಯವು ನನ್ನ ಬಾಯಲ್ಲಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರಾತ್ಮನು ದಾವೀದನಲ್ಲಿ ಬಂದದರಿಂದ ಅವನು ತನ್ನೆಲ್ಲಾ ಕೀರ್ತನೆಗಳನ್ನು ಬರೆದನು.
ಹಳೆ ಒಡಂಬಡಿಕೆಯು ಹೀಗೆ ಬರೆಯಲ್ಪಟ್ಟಿತೆಂದು ಪೇತ್ರನು ಹೇಳುತ್ತಾನೆ. 2 ಪೇತ್ರ 1 ಅಧ್ಯಾಯ 20 ಮತ್ತು 21 ವಚನ ಹೀಗೆ ಹೇಳುತ್ತದೆ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವೂ ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯೂ ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನು ಮಾತನಾಡಿದರು ಎಂಬುದಾಗಿ. ಪ್ರಿಯರೇ, 2 ಸಮುವೇಲ 23 ಅಧ್ಯಾಯ 3 ವಚನ ಹೀಗೆ ಹೇಳುತ್ತದೆ, ಇಸ್ರಾಯೇಲ್ಯರ ಶರಣನು ದೇವರು ಆಗಿರುವಾತನು ಹೇಳಿದ್ದೇನೆಂದರೆ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ನೀತಿಯಿಂದ ಆಳುವವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಆಡಳಿತದವರು ಯಾವ ಪಕ್ಷಕ್ಕೆ ಸೇರಿದವರಾದರೂ ಮಾಡುವ ತೀರ್ಮಾನಗಳು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಮಾಡಿದ್ದಲ್ಲ. ಅವು ಮತದಾರರ ಭಯದಿಂದಾಗಿ ನಿರ್ಧರಿಸಲ್ಪಟ್ಟವುಗಳು. ನಮ್ಮ ಸರಕಾರಗಳು ದೇವರನ್ನು ಮೆಚ್ಚಿಸಲು ಯಾವ ಪ್ರಯತ್ನವನ್ನೂ ಮಾಡುವುದಿಲ್ಲ. 2 ಸಮುವೇಲ 23 ಅಧ್ಯಾಯ 4 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮೋಡಗಳಿಲ್ಲದ ಪ್ರಾತಃಕಾಲದಲ್ಲಿ ತೇಜೋಮಯನಾಗಿ ಉದಯಿಸಿ ಮೋಡಗಳನ್ನು ಚದರಿಸಿಬಿಟ್ಟು ಮಳೆ ಬಿದ್ದ ಭೂಮಿಯಿಂದ ಹುಲ್ಲನ್ನು ಮೊಳಿಸುವ ಸೂರ್ಯನಿಗೆ ಸಮಾನನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು ಹೇಳಿದ ಮಾತುಗಳಲ್ಲಿ ಇದು ಅತಿ ವಿಶೇಷವಾದದ್ದು. 2 ಸಮುವೇಲನ ಪುಸ್ತಕದ 7 ಅಧ್ಯಾಯವು ಸತ್ಯವೇದದ ಶ್ರೇಷ್ಠ ಅಧ್ಯಾಯಗಳಲ್ಲಿ ಒಂದು ಎಂದು ನಾನು ಹೇಳಿದ್ದೆ. ಆ ಅಧ್ಯಾಯದಲ್ಲಿ ದೇವರು ದಾವೀದನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡನು. ಮುಂದಣ ಕ್ರಿಸ್ತನ ರಾಜ್ಯವು ಸ್ಥಾಪಿತವಾಗಬೇಕಿದ್ದ ದಾವೀದನ ಒಡಂಬಡಿಕೆಯು ದಾವೀದನಿಗೆ ವಂಶಾವಳಿಯನ್ನು, ಅಧಿಕಾರದ ರಾಜಗದ್ದುಗೆಯನ್ನು, ನಿತ್ಯವಾಗಿ ಭೂಲೋಕದಲ್ಲಿ ಸ್ಥಾಪಿಸಲ್ಪಡುವ ರಾಜ್ಯವನ್ನು ವಾಗ್ದಾನ ಮಾಡಿತ್ತು. ಪ್ರಿಯರೇ, ಮೆಸ್ಸಿಯನು ದಾವೀದನ ವಂಶದಿಂದ ಬರಲಿರುವನೆಂದು ದೇವರು ವಾಗ್ದಾನ ಮಾಡಿದ್ದನು. ಕರ್ತನಲ್ಲಿ ಪ್ರಿಯರೇ, ಏದೇನ್ ತೋಟದಲ್ಲಿ ಹವ್ವಳಿಗೆ ವಾಗ್ದಾನ ಮಾಡಲ್ಪಟ್ಟವನು ಕೂಡ ಆತನೇ. ಅಬ್ರಹಾಮ, ಈಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಲ್ಪಟ್ಟವನು ಕೂಡ ಈತನೇ. ಈತನ ವಿಷಯವಾಗಿ ಮೋಶೆ ಮಾತನಾಡಿದನು. ಯೆಹೋಶುವನು ಈತನ ಕುರಿತು ಹೇಳಿದನು. ಈಗ ದಾವೀದನೊಂದಿಗೆ ಒಡಂಬಡಿಕೆಯು ಆತನ ಕುರಿತಾದದ್ದು ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 2 ಸಮುವೇಲ 23 ಅಧ್ಯಾಯ 5 ವಚನದಿಂದ 7 ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನನ್ನ ಮನೆಯು ಯೆಹೋವನ ಸನ್ನಿಧಿಯಲ್ಲಿ ಸ್ಥಿರವಾಗಿರುತ್ತದಲ್ಲವೋ? ಆತನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಅದು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಎಲ್ಲ ವಿಷಯಗಳಲ್ಲಿ ಖಂಡಿತವಾಗಿದೆ. ನನ್ನ ರಕ್ಷಣೆಯ ಮೂಲವು, ನನ್ನ ಅಭಿಲಾಷೆಯನ್ನು ಪೂರ್ತಿಗೊಳಿಸುವವನೂ ಆತನೇ ಅಲ್ಲವೋ? ದುಷ್ಟರು ದೂರಕ್ಕೆ ಬಿಸಾಡಲ್ಪಟ್ಟು ಮುಳ್ಳುಗಳಂತಿರುತ್ತಾರೆ. ಅವುಗಳನ್ನು ಹಿಡಿಯಬೇಕೆಂದಿರುವವನು ಕೈಯಿಂದ ಹಿಡಿಯಲಾರದೆ ಕಬ್ಬಿಣದ ಆಯುಧವನ್ನು, ಬರ್ಜಿಯ ಹಿಡಿಯನ್ನು ಉಪಯೋಗಿಸಬೇಕು. ಅವು ಬಿದ್ದಲ್ಲಿಯೇ ಬೆಂಕಿಯಿಂದ ಸುಟ್ಟು ಹೋಗುವವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನ ಮಾತಿನ ಅರ್ಥ ಹೀಗಿದೆ: ನನ್ನ ಮನೆತನವು ಇದಕ್ಕೆ ಯೋಗ್ಯವಾದದಲ್ಲ. ಯೋಗ್ಯತೆ ಇದ್ದದ್ದರಿಂದಾಗಿ ಇದು ದೊರಕಿದ್ದಲ್ಲ. ನಾನು ಯಾರು ಎಂಬುದರಿಂದಲೂ ಅಲ್ಲ. ದಾವೀದನಿಗೆ ಅರ್ಹತೆಗೆ ತಕ್ಕ ಪ್ರತಿಫಲ ಕೊಡುವುದಾದರೆ ದೇವರು ಅವನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಿರಲಿಲ್ಲ. ಯೋಗ್ಯತೆಯ ಆಧಾರದಲ್ಲಿಯಾದರೆ ದೇವರು ನನ್ನನ್ನು ನಿನ್ನನ್ನು ರಕ್ಷಿಸುತ್ತಿರಲಿಲ್ಲ. ಆದರೂ ದೇವರು ದಾವೀದನೊಂದಿಗೆ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಂಡನು. ನಮ್ಮೊಂದಿಗೂ ಆತನು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಅದು ಯೋಹಾನ ಬರೆದ ಸುವಾರ್ತೆ 3 ಅಧ್ಯಾಯ 16 ವಚನದಲ್ಲಿ ಬರೆದಿದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಅದನ್ನು ಹಿಡುಕೊಳ್ಳುತ್ತೇನೆ. ದೇವರು ಈ ವಾಗ್ದಾನ ಮಾಡಿದ್ದಾನೆ. ನಾನು ಅದಕ್ಕಾಗಿ ಆತನನ್ನು ಕೇಳಿಕೊಳ್ಳಲಿಲ್ಲ. ನಮ್ಮ ಅರ್ಹತೆಯನ್ನು ನೋಡಿ ಆತನು ಅದನ್ನು ಮಾಡಿದ್ದೂ ಅಲ್ಲ. ನಮ್ಮ ಸಲಹೆಗಾಗಿ ಆತನು ಕಾಯಲೂ ಇಲ್ಲ. 2000 ವರ್ಷಗಳ ಹಿಂದೆ ಆತನು ಅದನ್ನು ಮಾಡಿದನು. ಇಲ್ಲಿದೆ, ಬೇಕಾದರೆ ತೆಗೆದುಕೋ, ಇಲ್ಲವೇ ಬಿಟ್ಟು ಬಿಡು ಎಂದು ದೇವರು ಹೇಳಿದ್ದಾನೆ. ನಾನಾದರೂ ಅದನ್ನು ತೆಗೆದುಕೊಳ್ಳುತ್ತೇನೆ. ನಾನು ಅದನ್ನೇ ನಂಬುತ್ತೇನೆ. ದೇವರ ವಾಗ್ದಾನವು ಎಲ್ಲ ವಿಷಯಗಳಲ್ಲಿ ಖಂಡಿತವಾಗಿದೆ, ಸ್ಥಿರವಾದದ್ದು ಎಂದು ದಾವೀದನು ಹೇಳುತ್ತಾನೆ. ಪ್ರಿಯ ಸ್ನೇಹಿತನೇ, ನೀನು ದೇವರನ್ನು ನಂಬಬಹುದು. ದಾವೀದನು ಹೇಳುತ್ತಾನೆ, ಇದು ನನ್ನ ರಕ್ಷಣೆಗೆ ಸಾಕಾದದ್ದು.
ನನ್ನೊಂದಿಗೆ ದೇವರು ಮಾಡಿದ ಒಡಂಬಡಿಕೆಯೇ ನನ್ನ ರಕ್ಷಣೆಯಾಗಿದೆ. ಅದು ನನ್ನ ಆಶೆಯಾಗಿದೆ. ಪ್ರತಿಯೊಬ್ಬ ವಿಶ್ವಾಸಿಯ ಹೃದಯದ ಆಶೆಯೂ ಇದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಆಶೆ ಯಾವುದಾಗಿದೆ? ನನಗೆ ತಿಳಿಯದೇ ಹೋಗಬಹುದು. ಆದರೆ ಹೃದಯವನ್ನು ಬಲ್ಲಂತ ಕರ್ತನು ಚೆನ್ನಾಗಿ ತಿಳಿದುಕೊಂಡಿದ್ದಾನೆ. ಆದ್ದರಿಂದ ದೇವರು ನೀಡಿದ ರಕ್ಷಣೆಯನ್ನು ನಮ್ಮದಾಗಿ ಮಾಡಿಕೊಳ್ಳೋಣ ಮತ್ತು ಆ ರಕ್ಷಣೆಯಲ್ಲಿ ನಾವು ದಿನಾಲೂ ಜೀವಿಸೋಣ. ಯಾಕಂದರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ವಾಗ್ದಾನವನ್ನು ಈಡೇರಿಸುವಾತನು ಆತನೇ ಆಗಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ದೇವರೊಂದಿಗೆ ಒಡಂಬಡಿಕೆ ಉಳ್ಳವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ದಾವೀದನು ಫಿಲಿಷ್ಟಿಯರೊಡನೆ ಸತತವಾಗಿ ಯುದ್ಧ ಮಾಡಿದನು. ವೃದ್ಧನಾಗಿ ಬಲಹೀನನಾದ ದಾವೀದನ ಯುದ್ಧರಂಗದಲ್ಲಿ ವೈರಿಯ ಕೈಯಿಂದ ಸ್ವಲ್ಪದರಲ್ಲಿ ತಪ್ಪಿಹೋದನು. ದಾವೀದನು ತನ್ನ ಜೀವಿತದ ಎಲ್ಲ ವಿಚಾರಗಳಲ್ಲಿ ದೇವರ ಇರುವಿಕೆಯನ್ನು ತಿಳಿದುಕೊಳ್ಳುತ್ತಾನೆ. ಅವನ ಕೀರ್ತನೆಗಳು ಇದನ್ನೇ ಪ್ರಕಟಿಸುತ್ತದೆ. ನಮ್ಮ ಜೀವಿತದಲ್ಲೂ ದೇವರ ನಡೆಸುವಿಕೆ ಇರುವುದನ್ನು ಅನುಭವಿಸುತ್ತಾ ನಿಜವಾದ ಕ್ರಿಸ್ತಿಯ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ನಡೆಸುವಿಕೆಯನ್ನು ಬೇಡುತ್ತಾ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ದೇವರ ನಮ್ಮ ಮೇಲೆ ದಯೆ ಇಡು. ನಾವು ನಿನ್ನನ್ನು ಆತುಕೊಂಡು ನಿನಗೆ ವಿಧೇಯರಾಗಿ ನಿರೀಕ್ಷೆಯ ಜೀವಿತದಲ್ಲಿ ಮುನ್ನಡೆದಕ್ಕೆ ಸಹಾಯ ಮಾಡು. ಇಂದು ಯಾರ್ಯಾರು ನಿನ್ನ ವಾಕ್ಯವನ್ನು ಕೇಳಿದಾರೋ ಸ್ವಾಮಿ, ಅವರ ಜೀವಿತಗಳಲ್ಲಿ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಕಷ್ಟ, ಸಮಸ್ಯೆ, ಕಣ್ಣೀರುಗಳಿಂದ ಬಿಡಿಸಿ ನೀಟಾದ ಮಾರ್ಗದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದಾವೀದನ ಗೀತೆಯು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ಲವೇ? ಇನ್ನೂ ಅನೇಕರು ಸತ್ಯವನ್ನು ತಿಳಿದುಕೊಳ್ಳಲು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.